ಪ್ರಾಯಶಃ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಪ್ರಥಮ ಒಂದು ಈ ಥರದ್ದು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದು. ಇದುವರೆಗೂ ನಾವು ಸರ್ವೋಚ್ಚ ನ್ಯಾಯಾಲಯದ ಕಡೆಯಿಂದ ಈ ಥರದ್ದು ಯಾವುದೋ ಒಂದು ಕಾರ್ಯಕ್ರಮವನ್ನು ನಾವು ನೋಡಿರಲಿಲ್ಲ. ಹಾಗಾಗಿ ಸರ್ವೋಚ್ಚ ನ್ಯಾಯಾಲಯದವರು ಇದೊಂದು ಸ್ಪೆಷಲ್ ಡ್ರೈವ್ ಅಂತ ತಗೊಂಡು, ಸಾಮಾನ್ಯವಾಗಿ ನಾವು ಲೋಕ ಅದಾಲತ್ಗಳಂತ ಮಾಡ್ತಾ ಇದ್ದೀವಿ. ಅದರಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಮ್ಯಾಟರ್ಸು ಸೆಟ್ಲ್ ಆಗೋದು ಉಂಟು. ಆದರೆ ಇದು ಸ್ಪೆಷಲ್ ಡ್ರೈವ್ ಓನ್ಲಿ ಫಾರ್ ದಿ ಕೇಸಸ್ ಆಫ್ ಸುಪ್ರೀಂ ಕೋರ್ಟ್. ಹಾಗಾಗಿ ನಮಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಕೇಸಸ್ಸು ಎಲ್ಲೆಲ್ಲಿ ಯಾವ್ಯಾವ ತಾಲೂಕಾ ಜಾಗದ ಕಡೆಯಿಂದ ಹೋಗಿದೆ ಸುಪ್ರೀಂ ಕೋರ್ಟ್ವರೆಗೂ ಎಲ್ಲರನ್ನೂ ಐಡೆಂಟಿಫೈ ಮಾಡಿ ಯಾವುದು ಸಮಾಧಾನವಾಗಿ ಸೆಟಲ್ ಮಾಡ್ಬೋದು ಅಂತ ಆ ಕೇಸ್ಗಳನ್ನ ಐಡೆಂಟಿಫೈ ಮಾಡಿ ಅವರೇ ಕಳಿಸಿದ್ದಾರೆ. ಹಾಗಾಗಿ ಈ ನಂಬರ್ 4,328 ಕೇಸ್ಗಳನ್ನು ಆಗಲೇ ನಮ್ಮ ರಾಜ್ಯದಲ್ಲಿ ಐಡೆಂಟಿಫೈ ಮಾಡಿ ಕಳಿಸಿದ್ದಾರೆ ಸುಪ್ರೀಂ ಕೋರ್ಟ್ ಅವರು. ನಮ್ಮ ಕರ್ತವ್ಯ ಏನು ಈಗ ಅಂತಂದರೆ, ಇದಕ್ಕೆ ವೈಡ್ ಪಬ್ಲಿಸಿಟಿ ಕೊಟ್ಟು ಎಲ್ಲ ಜನಗಳಿಗೂ, ನಮ್ಮ ರಾಜ್ಯದಲ್ಲಿರೋ ಎಲ್ಲ ಜನಗಳಿಗೂ ಇದನ್ನು ಪರಿಚಯ ಮಾಡಿಸ್ಕೊಟ್ಟು ಈ ಥರದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ನವರು. ನಿಮ್ಮ ವ್ಯಾಜ್ಯಗಳೇನಾದ್ರು ಸುಪ್ರೀಂ ಕೋರ್ಟಲ್ಲಿ ಪೆಂಡಿಂಗ್ ಇದ್ದರೆ ಇದೊಂದು ಸದಾವಕಾಶ ಅದನ್ನು ಸೆಟಲ್ ಮಾಡಿಸ್ಕೊಳ್ಳೋದಕ್ಕೆ ಅನ್ನೋದನ್ನು, ಆ ಇನ್ಫಾರ್ಮೇಷನ್ನು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸೋ ಜವಾಬ್ದಾರಿ ಈಗ ನಮ್ಮಲ್ಲಿದೆ.